ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬದ್ದಾನ ಮೇಲೆ ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ನಮ್ಮ ಮನೆಯವರು ಸಂತಿಗೆ ಹೋಗಿ ಬಂದಿದ್ರಲ್ಲ, ಲಾಗ್ ಕಂಟಿನ್ಯೂ ಆಗಕತ್ತೈತಿ. ನಮ್ಮ ಮನೆಯವರು ಸಂತಿಗೆ ಹೋಗಿ ಬಂದಿದ್ರಲ್ಲ, ಹಾಗಾಗಿ ಕಲ್ಲಂಗಡಿ ತೊಗೊಂಬಂದಿದ್ರು. ಫಸ್ಟ್ ಕಲ್ಲಂಗಡಿನ ಹೆಚ್ಚಿದ್ರು. 2 ಕಲ್ಲಂಗಡಿಗೆ 150 ರೂಪಾಯಿ ಅಂತ. ಈ ಥರ ಇಷ್ಟು ದೊಡ್ಡ ಇದ್ದು ಕಲ್ಲಂಗಡಿ. ಅದು ಇನ್ನೊಂದು ಥರ ಗ್ರೀನ್ ಕಲರ್ ಕಲ್ಲಂಗಡಿ ತರ್ತೀವಲ್ಲ, ಅಷ್ಟೊಂದು ರುಚಿ ಇರಲ್ಲ. ಈ ಕಲ್ಲಂಗಡಿ ಬೆಟ್ರ್ ಅನ್ನಿಸ್ತು, ಭಾಳ ದೊಡ್ಡದಿತ್ತು. ಸೊ ಇವಾಗ ಬೇಸಿಗೆ ಸ್ಟಾರ್ಟ್ ಆಯಿತು. ಅಷ್ಟು ಏನು ಗೊತ್ತಿಲ್ಲ, ತಂಪು ತಿನ್ಬೇಕಂತ ಅನ್ನಿಸ್ತೈತಿ. ಕಲ್ಲಂಗಡಿ, ಲಸ್ಸಿ, ಐಸ್ ಕ್ರೀಮ್ಸ್, ಆಮೇಲೆ ಇದ್ರ ಕೋಲ್ಡ್ ಡ್ರಿಂಕ್ಸ್, ಒಟ್ಟು ತಂಪು ತಿನ್ಬೇಕು ಅನ್ನಿಸ್ತೈತಿ. ಹಾಗಾಗಿ ಕಲ್ಲಂಗಡಿನ ತೊಗೊಂಬಂದಾರ. ಇವಾಗ ಕಲ್ಲಂಗಡಿನ ಕಟ್ ಮಾಡಿದ್ರು ಅವರು ಸ್ಟಾರ್ಟಿಂಗೆ ಮಾಡಿ. ಫಸ್ಟಿಗೆ ಕಲ್ಲಂಗಡಿನ ತಿನ್ಬೇಕಂತ ನೋಡ್ತಾ ಇರ್ಬೋದು. ಇಲ್ಲೆಲ್ಲ ಅದನ್ನು ಈ ಥರ ಕಟ್ ಮಾಡಾಕತ್ತಾರ ಅವರು. ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಕಲ್ಲಂಗಡಿ ಅಂದ್ರೆ ಭಾಳ ಇಷ್ಟ ನನಗೆ. ಕಲ್ಲಂಗಡಿ ಭಾಳ ಇಷ್ಟ, ಫೇವ್ರೇಟ್ ಫ್ರೂಟ್ ಅಂತ ಹೇಳ್ಬೋದು ಕಲ್ಲಂಗಡಿ. ಸ್ವಲ್ಪ ಉಪ್ಪನ್ನ ಹಾಕಿ ತಿಂತಾಯಿದ್ರೆ ಹಂಗೆ ತಿನ್ಬೇಕು ಅನ್ನಿಸ್ತೈತಿ. ಇವಾಗ ಸಣ್ಣಗೆ ಪೀಸಾಗಿ ಕಟ್ ಮಾಡಿ ಉಪ್ಪನ್ನ ಉದುರಿಸಿ ತಿಂದ್ಬಿಡೋದಷ್ಟೇ. ನೋಡಿ ಎಷ್ಟು ಕೆಂಪು ಕಲರ್ ಐತಿ. ಸೊ ಹಾಗೇನೆ ಕಾಯಿಪಲ್ಲೆ ತೊಗೊಂಬಂದಿದ್ರು. ಇಲ್ಲಿ ಹೀರೆಕಾಯಿ, ಬೆಳ್ಳುಳ್ಳಿ, ಬೀನ್ಸ್, ಹಸಿಮೆಣ್ಸಿಕಾಯಿ, ಗಜ್ಜರಿ, ಬೀಟ್ರೂಟ್, ಸೌತೆಕಾಯಿ, ಮತ್ತು ಇಲ್ಲಿ ಕರಿ ಕಾಳು ಅಂತೇವಿ ನಾವು, ಕರಿ ಅವರೆಕಾಳು. ಇವು ಬದ್ನೆಕಾಯಿ ಮೊನ್ನೆ ತೊಗೊಂಬಂದಿದ್ರು, ಆದರೂ ಬದ್ನೆಕಾಯಿ ತೊಗೊಂಬಂದಾರ. ಅವ್ರು ನೆನಪಿರಲಿಲ್ಲ ಅಂತ, ಇರಲಿ ಅಂತ ಅಂದ್ಕೊಂಡೆ. ಇನ್ನು ಅಷ್ಟು ಕಲ್ಲಂಗಡಿ ಉಳಿದಿತ್ತು. ಸೊ ಅದನ್ನು ಮತ್ತೊಂದು ಟ್ರಿಪ್ ತಿಂದ್ರೆ ಆಯ್ತು ಅಂತ ಇಟ್ಟೇವಿ. ಆಮೇಲೆ ಅಲ್ಲ ಎಲ್ಲ ತೊಗೊಂಬಂದಿದ್ರು. ಮತ್ತು ಹಾಗೆ ತಿನ್ನೋಕೆ ತೊಗೊಂಬಂದಿದ್ರು ನಮಗೆ. ಇವು ಏನೋ ಒಂಥರ ಸಕ್ರೆದಿತ್ತು, ಏನು ನನಗೂ ಗೊತ್ತಾಗಲಿಲ್ಲ. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಹಾಗೆ ಸೇವ, ಚುರುಮುರಿ ಎಲ್ಲ ಥರದ ಬಾಳೆಹಣ್ಣು, ಕಲ್ಲಂಗಡಿ, ಚಿಕ್ಕು ಎಲ್ಲ ತೊಗೊಂಬಂದಿದ್ರು. ಇಲ್ಲಿ ಸಂಡೇ ನಮ್ಮ ಮನೆಯವರು ನಾನ್ ವೆಜ್ ಅಂತೂ ತೊಗೊಂಬರ್ತಾರೆ ಅಂತ ಹೇಳಿದ್ನಲ್ಲ. ಹಾಗಾಗಿ ನನಗೆ ಹೀಟ್ ಭಾಳ ಆಗಿರೋದ್ರಿಂದ ನಾನು ಪನ್ನೀರ್ ರೋಸ್ಟ್ ಮಾಡಿಕೊಂಡು, ಅದು ಸ್ವಲ್ಪ ನಾನು ಗ್ರೇವಿ ಟೈಪ್ ಮಾಡಬೇಕಾಗಿತ್ತು. ನಾನು ಸ್ವಲ್ಪ ಅಂದರೆ ಮಧ್ಯಾಹ್ನ ಊಟ ಮಾಡಿರಲಿಲ್ಲ, 2 ಟೈಮ್ ಊಟ ಮಾಡಬೇಕಂತ ಸ್ವಲ್ಪ ನೀರನ್ನ ಜಾಸ್ತಿ ಹಾಕಿದೆ. ಯಾಕೆ ಪದೇ ಮಾಡ್ಕೋಬೇಕಂತ ಹೇಳಿ. ಸೊ ಹಾಗಾಗಿ ಸ್ವಲ್ಪ ತಿಳುವಾಗಿತ್ತು. ಟೇಸ್ಟ್ ಮಾತ್ರ ಅದೇ ಥರ ಇತ್ತು. ಇಲ್ಲಿ ರೈಸಿಗೆ ಇಟ್ಕೊಂಡು ಈ ಕಡೆ ನಾನು ಪನ್ನೀರ್ ಗ್ರೇವಿ ಸಾಂಬಾರು ಟೈಪ್ ಮಾಡಿಕೊಂಡು ಇಲ್ಲಿ ಚಪಾತಿ ಹಿಟ್ಟನ್ನ ನಾದಿಟ್ಟಿನಿ. ಚಪಾತಿ ಹಿಟ್ಟು ನಾದಿಟ್ಟು ನಾನು ಪನ್ನೀರನ್ನ ಮಾಡಾಕತ್ತಿದ್ದೆ. ಯಾಕಂದ್ರೆ ಅಷ್ಟೊಂದು 10 ನಿಮಿಷ ಒಳಗೆ ನೆನೀತೈತೆ ಅಂತ. ಹಾಗಾಗಿ ನಮ್ಮ ಮನೆಯವರು ಚಿಕನ್ ತೊಗೊಂಬಂದಿದ್ರು. ಅವರೇ ಮಾಡ್ಕೊತೀನಿ ಅಂದರು. ನಾನು ಮಾಡ್ಕೊಳ್ಳಿ ಬಿಡ ಅಂತ ಬಿಟ್ಟೆ. ಇಲ್ಲಿ ನಾನು ಇವಾಗ ಚಪಾತಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಚಪಾತಿ ಕೂಡ ರೆಡಿ ಆಗಾಕತ್ತು ಒಂದು. ಇವಾಗ ಸ್ವಲ್ಪ ನಾನು ಈ ಚಪಾತಿಗೆ ಎಣ್ಣೆನ ಜಾಸ್ತಿ ಯೂಸ್ ಮಾಡೋಂಗಿಲ್ಲ, ಸ್ವಲ್ಪನೇ ಯೂಸ್ ಮಾಡ್ತೀನಿ. ಇಲ್ಲಿಷ್ಟು ಚಪಾತಿ ಆಯಿತು. ಸ್ವಲ್ಪ ಮಾತಾಡುವಾಗ ಪೇನ್ ಆಗಕತ್ತದ ನನಗೆ, ಬಾಯಿ ಒಳಗೆ ಗುಳ್ಳೆಗೆಲ್ಲ. ಹಾಗಾಗಿ ಸ್ವಲ್ಪ ವಾಯ್ಸ್ನ ಜಾಸ್ತಿ ಮಾಡೋಕ್ಕಾಗತ್ತಿಲ್ಲ. ಇಲ್ಲಿ ನೋಡಿ, ಇಷ್ಟು ಚಪಾತಿ ಅದು. ಅಥರ್ವ ಹೇಳ್ತಾನೆ ಅನ್ಸುತ್ತೆ, ವಾಯ್ಸ್ ಓವರ್ ಕೊಡಾಕತ್ತೀನಿ. ಇವಾಗ ಚಪಾತಿ ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಇಟ್ಟನೆ ಅಂದ್ರೆ ಸ್ವಲ್ಪ ಬೆಚ್ಚಗಿರ್ತಾವೆ. ಯಾವಾಗ ಉಣ್ತೇವೆ ಗೊತ್ತಿಲ್ಲ. ಹಾಗಾಗಿ ಯಾಕಂದ್ರೆ ಅವರು ನಮ್ಮ ಮನೆಯವರು ಇವಾಗ ಇನ್ನೊಂದು ಸ್ವಲ್ಪ ಅದನ್ನು ಚಿಕನ್ ಗ್ರೇವಿ ಮಾಡ್ಕೊತಾರೆ, ಸಾಂಬಾರು ಮಾಡ್ಕೊತಾರೆ ಗೊತ್ತಿಲ್ಲ. ಅಲ್ಲಿ ಹೋಗ್ಯಾರ ಅವರು. ಅಂದರೆ ಅಲ್ಲೇನೋ ಸ್ವಲ್ಪ ಸ್ವಚ್ಛ ಮಾಡಿ ಬರ್ಬೋದು ಅಂತ ಸ್ವಚ್ಛ ಮಾಡಿ ಬರೋಕ್ಕೆ ಹೋಗ್ಯಾರ. ಇಲ್ಲ ಒಂದು ಪನ್ನೀರ್ ಸಾಂಬಾರು ರೆಡಿ ಆಗಕತ್ತೈತಿ. ಸೊ ಪನ್ನೀರು ಚಲೋ ಇರಲಿಲ್ಲ ಫ್ರೆಂಡ್ಸ್. ಯಾಕಂತಂದ್ರೆ ಸ್ಟಾಕ್ ಮಾಲ್ ಇತ್ತು ಗೊತ್ತಿಲ್ಲ, ಒಂಥರ ಹುಳಿ ಅನ್ಸಾತಿತ್ತು. ಇಲ್ಲಿ ನಮ್ಮ ಮನೆಯವ್ರು ನೋಡಿ ಒಂಥರ ಗ್ರೀನ್ ಚಿಕನ್ ಅನಿಸುತ್ತೆ. ಅದು ಗ್ರೀನ್ ಚಿಕನ್ ಅಲ್ಲ. ಯಾಕಂತಂದ್ರೆ ಅವರು ಪಾಲಕ್ ಚಿಕನ್ ಗ್ರೇವಿ ಮಾಡ್ಯಾರ. ರೆಡ್ ಪಾಲಕ್ ಚಿಕನ್ ಗ್ರೇವಿ ಮಾಡ್ಯಾರ. ಯಾಕಂತಂದ್ರೆ ಪಾಲಕ್ ಹಾಕಿ ಬರೀ ಕುದಿಯಾಕೆ ಬಿಟ್ರೆ ಆಮೇಲೆ ಮತ್ತು ಖಾರನ ಹಾಕ್ತಾರೆ. ಇದ್ರಾಗ ಹಸಿಮೆಣ್ಸಿಕಾಯಿ ಯೂಸ್ ಮಾಡಿಲ್ಲ ಅವರು. ಕೊತ್ತಂಬರಿ ಮತ್ತು ಪಾಲಕ್ನ ಹಾಕಿದ್ರು. ಇವಾಗ ಅದನ್ನು ಮುಚ್ಚಿ ಒಂದು 2 ನಿಮಿಷ ಅಥವಾ 5 ನಿಮಿಷ ನಾನು ಕುದಿಸ್ತೀನಿ. ಅವರು ಕುದಿಸಂತ ಹೇಳಿದರು. ಅವರು ಒಂದು ಚಿಕನ್ ರೆಸಿಪಿ ಒಂದೇ ಮಾಡ್ಯಾರ. ನೋಡಿ ಮನೆ ಯಾವ ಥರ ಮೆಸ್ಸಿ ಮಾಡ್ಯಾರ, ಎಲ್ಲ ಅಲ್ಲಿದ್ದಲ್ಲೇ ಇಟ್ಟಾರ. ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡೋದು ನನ್ನೊಂದು ಕೆಲಸ. ನೋಡಿ, ಹೆಣ್ಮಕ್ಳು ಅಂದರೆ ಈ ಥರ ಇರ್ತಾರೆ, ಗಂಡು ಮಕ್ಳು ಅಂದ್ರೆ ಆ ಥರ ಇರ್ತಾರೆ. ಸೊ ಇದನ್ನೆಲ್ಲ ಕ್ಲೀನ್ ಮಾಡಿ ನಾನು ಕಸ ಅದು ಗುಡಿಸಿ, ಸಂಜೆ ಆಗಿತ್ತು. ಒಂದು ಸ್ವಲ್ಪ ನೀರು ಅದು ಹೊರಗೆ ಹೊಡೆದು ಕೈಕಾಲು ಮುಖ ಅದು ತಕ್ಕೊಂಡು
ಸಂಜೆ ಬೇಸಿಕ್ ಕೆಲಸ ಇರ್ತಾವಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಊಟ ಮಾಡ್ಬೇಕಂತ ಅಂದ್ಕೊಂಡ್ವಿ. 7:30 ಆಯಿತು ನಾವು ಊಟ ಮಾಡ್ಬೇಕಂದ್ರೆ ಒಂದೇ ಟೈಮ್ ಊಟ ಮಾಡಿದ್ವಿ. ಇಲ್ಲಿ ಚಪಾತಿ ಚಿಕನ್ ಸಾಂಬಾರು ಅವ್ರಿಗೆ ಹಾಕಿಕೊಟ್ಟೆ. ನಾನು ಪನ್ನೀರು ಮತ್ತು ಚಪಾತಿನ ತೊಗೊಂಡೆ. ಪನ್ನೀರ್ ಟೇಸ್ಟು ಚಲೋ ಆಗಿತ್ತು, ಸ್ವಲ್ಪ ತಿಳುವಾಗಿತ್ತು ಇಷ್ಟೇ. ಇವೆಲ್ಲ ಊಟ ಮಾಡಿ ನಾನು ಪಾತ್ರೆನ ತೊಳ್ಕೊಂಡು ಬಂದಿಟ್ಟೆ. ಯಾಕಂದ್ರೆ ಪಾತ್ರೆನ ಇಡಂಗಿಲ್ಲ, ಯಾಕಂತಂದ್ರೆ ಅಥರ್ವ ಜಗ್ಗಿ ಬಿಡ್ತಾನೆ. ಹಾಗಾಗಿ ಫೈನಲಿ ಊಟ ಮಾಡ್ತೀವಿ. ಊಟ ಜಲ್ದಿನೇ ಮಾಡ್ತೇವೆ, 8 ಗಂಟೆ ಆಗಿದ್ದಿಲ್ಲ ನಾವು ಅವಾಗ ಊಟ ಮಾಡ್ತೀವಿ. ಯಾಕಂದ್ರೆ ಮಧ್ಯಾಹ್ನ ಊಟ ಮಾಡಿರಲ್ಲ. ಹಾಗಾಗಿ ಇವಾಗ ನಮ್ಮ ಮನೆಯವರು, ನಾನಂತೂ ಚಿಕನ್ ತಿನ್ನಲಿಲ್ಲ, ಪನ್ನೀರ್ ಮಾಡ್ಕೊಂಡಿದ್ದೆ. ಪನ್ನೀರ್ ತಿಂದೆ. ನಮ್ಮ ಮನೆಯವರು ಎಳ್ನೀರು ತರಕ್ಕೆ ಹೋಗ್ಯಾರ. ಎಳ್ನೀರು ಒಂದು ಟ್ಯಾಬ್ಲೆಟ್. ಹಾಸ್ಪಿಟಲ್ಗೆ ಹೋಗ್ಬೇಕಂದ್ರೆ ಇಲ್ಲಿ ಸ್ವಲ್ಪ ದೂರ ಅದಾವ ಅಂತಂದ್ರೆ ಅದೇನೋ ಹಾಸ್ಪಿಟಲ್ ಮುಚ್ಚದತ್ತ. ನಾಳೆಗೆ ಅದು ಹೋದ್ರೆ ಆಯ್ತದ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವತ್ತಿನ ಮಧ್ಯಾಹ್ನ ಥರ ಲಾಗ್ ಇಷ್ಟೇ ಇತ್ತು. ಅವ್ರು ಎಳ್ನೀರು ತಂದ ಬಳಿಕ ಏನು ತೊಗೊಂಬರ್ತಾರಂತ ಅದಿಷ್ಟು ತೋರಿಸಿ ಲಾಗ್ನ ಎಂಡ್ ಮಾಡ್ತೀನಿ. ಆಮೇಲೆ ಅವ್ರು ಬಂದ ಬಳಿಕ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಎಳ್ನೀರು ತೊಗೊಂಬಂದಿದ್ರು, ನನಗೆ ಹೀಟ್ ಆಗಿತ್ತಲ್ಲ ಫ್ರೆಂಡ್ಸ್, ಹಾಗಾಗಿ 2 ಎಳ್ನೀರು ತೊಗೊಂಬಂದಿದ್ರು. ತರಾನ ನನಗೆ ಒಡೆದಕ್ಕಿರೋ ಒಂದು ಗ್ಲಾಸ್ನಾಗ ಕೊಟ್ಟರು. ಅದನ್ನು ನಾನು ಕುಡಿದೆ. ಇನ್ನೂ ಒಂದು ನಾಳೆ ಕುಡಿಬೇಕಂತ ಇಟ್ಟು ಅದು ಒಂದು ಎಳ್ನೀರೊಳಗೆ ನಾನು ನನ್ನ ಮಕ್ಕಳು ಕುಡಿದೇವಿ. ನಮ್ಮ ಮನೆಯವ್ರು ಕುಡಿಲಿಲ್ಲ, ಯಾಕಂದ್ರೆ ನೀರು ಜಾಸ್ತಿ ಇತ್ತು ಎಳ್ನೀರೊಳಗೆ. ಹಾಗಾಗಿ ಸೊ ಇವಾಗ ನನ್ನ ಮಗ ಇದನ್ನು ಯಾವಾಗ ಕಟ್ ಮಾಡುನು ಯಾವಾಗ ಕುಡಿನು ಅಂತ ವೆಯ್ಟ್ ಮಾಡಾಕತ್ತಾನ. ಅದನ್ನು ತೆಗೆದಿಡ್ಬೇಕು, ಇಲ್ಲಾಂದ್ರೆ ಕಾಲ್ ಮೇಲೆ ಅದು ಹಾಕೊಂಡ್ಬಿಡ್ತಾರೆ. ನಮ್ಮ ಮನೆ ಮುಂದೆ ರೋಡ್ ಐತಿ, ಗಾಡಿದು ಸ್ವಲ್ಪ ಆವಾಜ್ ಇದಾಗುತ್ತೆ. ಎಲ್ಲ ಊಟ ಅದು ಮಾಡಿ ಹೊರಗೆ ವಾಕಿಂಗ್ ಮಾಡ್ಬೇಕಂತ ಬಂದೆ ಫ್ರೆಂಡ್ಸ್. 8:15 ಅದು ಆಗಿತ್ತು ಟೈಮ್. ಯಾರೂ ಒಬ್ಬರು ಇರಲಿಲ್ಲ. ಭಯ ಬಂದಂಗಾಯಿತು, ಲೈಟು ಇದ್ದಿದ್ದಿಲ್ಲ. ಸೊ ಹಾಗಾಗಿ ಅಲ್ಲಿ ನಮ್ಮ ಮನೆ ಬಳಿ ಒಂದು ಸ್ವಲ್ಪ ಸ್ಪೇಸ್ ಇತ್ತು, ಮನೆ ಮುಂದೆ ತೋರಿಸಿಲ್ಲ. ಅಲ್ಲೇ ಸ್ವಲ್ಪ ವಾಕಿಂಗ್ ಮಾಡಿದ್ರೆ ಆಯಿತು ಅಂತ. ಅಂದರೆ 9:30 ನನ್ನ ಮಗಂದು ಒಂದು ಸಿರಪ್ ಐತಿ, ಅದನ್ನು ಹಾಕಿ ಮಲ್ಕೋಬೇಕು ನಾವು. ಹಾಗಾಗಿ ಅಲ್ಲಿ ತನಕ ಒಂದು ಸ್ವಲ್ಪ ವಾಕಿಂಗ್ ಮಾಡಿದ್ರೆ ಆಯ್ತಂತ ವಾಕಿಂಗ್ ಮಾಡಾಕತ್ತೆ. ಫುಲ್ ಅಂದ್ರೆ ಫುಲ್ ಕತ್ಲಂದ್ರೆ ಕತ್ಲು. ಹಂಗನೇ ನಮ್ಮ ಮನೆಯವ್ರದ್ದು ಒಂದು ಟ್ರಿಪ್ ನಿದ್ದೆ ಆಯಿತು. ನಿದ್ದೆ ಆಗಿ ಬಂದರು ಅವರು. ಆಮೇಲೆ ಕಲ್ಲಂಗಡಿ ಉಳಿದಿತ್ತಲ್ಲ, ಅದನ್ನು ಕಲ್ಲಂಗಡಿ ತಿನ್ನೋನು ತೊಗೊಂಬಾ ಅಂತಂದರು. ಸ್ವಲ್ಪ ಲೈಟಾಗಿ ಅಂದರೆ 7-8 ಗಂಟೆಗೆ ಊಟ ಮಾಡಿದ್ವಿ. ಅದು 10:30 ಆಗಿತ್ತು. ಆವಾಗ ಸ್ವಲ್ಪ ಕಲ್ಲಂಗಡಿನ ತಿಂದು ಮತ್ತೊಂದು 10 ನಿಮಿಷ ವಾಕಿಂಗ್ ಮಾಡಿ ಮಲ್ಕೊಂಡ್ರೆ ಆಯ್ತಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ಕಲ್ಲಂಗಡಿ ಕಟ್ ಮಾಡಾಕತ್ತಾರ ಅವರು. ಅದು ಸ್ವಲ್ಪ ಚಾಕು ಮಂಡಾಗೈತಿ, ಹಾಗಾಗಿ ಅವ್ರಿಗೆ ಕಾಲ್ ಬಂತು, ಮಾತಾಡತ್ತಾರ ಅವರು. ಇಲ್ಲಿ ನನಗೂ ಒಂದು ಪೀಸ್ ಕೊಟ್ಟರು, ನಾನು ಕಲ್ಲಂಗಡಿನ ತಿಂದೆ. ಐ ಹೋಪ್ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.